ಪ್ರಜಾಪ್ರಭುತ್ವ ಹೇಗಿರುತ್ತೆ ಅನ್ನಕ್ಕೆ ಕೆಲವೊಮ್ಮೆ ಜನ ಹೇಗಿರ್ತಾರೆ ಬರೀ ಬುರುಡೆ ಬಿಡೋ ರಾಜಕಾರಣಿಗಳ ಮಾತಲ್ಲ ಅನ್ನಕ್ಕೆ ಇವತ್ತು ಜಮ್ಮು ಕಾಶ್ಮೀರದ ಮೊದಲ ಹಂತದ ಚುನಾವಣೆ ಸಾಕ್ಷಿ. ದಶಕದ ಬಳಿಕ ಮೊದಲ ಹಂತದ ಚುನಾವಣೆ ಸುಮಾರು 24 ಕ್ಷೇತ್ರಗಳಿಗೆ 90ರ ಪೈಕಿ ನಡೆದಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್, ಶೋಫಿಯಾನ್, ದೋಡಾ, ರಂಬನ್ ಮತ್ತು ಕಿಶ್ತ್ವಾಡ ಇಷ್ಟು ಕಡೆ ನಡೆದಿದೆ. ಏನು ಗಲಾಟೆ ಇಲ್ಲ. 60%ಗೂ ಹೆಚ್ಚು ಜನ ವೋಟ್ ಹಾಕಿದ್ದಾರೆ. ಆಚೆ ಬಂದು ಏನು ಲಬೋ ಅಂತಿದ್ರು, ತಿರಸ್ಕರಿಸಿದ್ದಾರೆ. ಬೇರೆ ಇರ್ತಾರೆ ಆ ಹಕ್ಕು ಎಲ್ಲ ಸ್ವಾತಂತ್ರ್ಯ ಬಂದ ಕಾಲದಿಂದಾನು ಅವ್ರ ಕುಟುಂಬ 4ನೇ ತಲೆಮಾರಿನವ್ರಿಗೆ ಅಲ್ಲಿ ಸ್ಪರ್ಧೆ ಒಂದು ಕುಟುಂಬದಲ್ಲಿ 4ನೇ ತಲೆಮಾರು ಮಹಾರಾಜರ ಥರ ಆಡಳಿತ ನಡೆಸಿ ಇವ್ರು ಉದ್ಧಾರ ಆಗ್ಬಿಟ್ಟು ಆ ಜನನಲ್ಲಿ ಇಟ್ಬಿಟ್ಟು ಅದನ್ನ ಬಂದು ಬುರ್ಡೆ ಬಿಡೋದು. ಡೆಲ್ಲಿಲಿ ಬಂದು ಬೆಣ್ಣೆ ಹಚ್ಕೊಂಡು ವ್ಯವಹಾರ ಮಾಡ್ಕೊಂಡು ಓಡಾಡಿದ ಗಿರಾಕಿಗಳೆಲ್ಲ ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಕಿಶ್ತ್ವಾರದಲ್ಲಂತೂ 77% ವೋಟಿಂಗು, ವಂಡರ್ಫುಲ್. ಈ ಮಧ್ಯೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಕೊಟ್ಟಿದೆ, ಸಿಕ್ಕಾಪಟ್ಟೆ ಮಹಾಪುರ ಹರಳಿಸಿದಾರಂತೆ. ವೆರಿ ಗುಡ್. ಹರಿಯಾಣ ಪಕ್ಕದಲ್ಲಿ ಪಂಜಾಬು ಹೆಚ್ಚು ಕಡಿಮೆ ಪರಿಸ್ಥಿತಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ಹರಿಯಾಣ. ಬೇಗ ಬೇಗ ಮಾಡಿ. ಯಾಕೆ ಸರ್? ಏಕಪ್ರಕಾರವಾಗಿರಬೇಕು. ಭಿಕ್ಷುಕರಾದ್ರೆ ಎಲ್ಲರೂ ಆಗೋಣ. ಅದರಲ್ಲೂ ಬ್ಯಾಲೆನ್ಸ್ ಆಗಿರಬೇಕು. ಸುಮ್ಮನೆ ಬ್ಯಾಲೆನ್ಸ್ ಆಗಿ ಮಾಡಿ ಹೇಳ್ತೀನಿ, ಬಿಡಬೇಡಿ. ಎಸ್. ಇನ್ನು ಯುವ ವೈದ್ಯ ಅತ್ಯಾಚಾರ ಪ್ರಕರಣ ಸಂಬಂಧ ಕಿರಿಯ ವೈದ್ಯರು ನಡೆಸ್ತಾ ಇರುವ ಮುಷ್ಕರ ಮುಂದುವರೆದಿದೆ. ಪೊಲೀಸ್ ಆಯುಕ್ತರ ಎತ್ತಂಗಡಿ ಬೇಡಿಕೆಯನ್ನ ಸಿಎಂ ಮಮತಾ ಈಡೇರಿಸಿದ್ರೂ ಕೂಡ ಮುಷ್ಕರ ನಿಲ್ತಾ ಇಲ್ಲ. ಇದೀಗ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ಧ ಕ್ರಮ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಮ್ಮೆ ಸಭೆ ಕರೀರಿ ಅಂತ ಕೇಳಿದ್ದಾರೆ. ಓಕೆ, ಇನ್ನು ನಮ್ಮ ಬೆಂಗಳೂರು ಕತೆಗೆ ಹೋಗೋಣ. ರಸ್ತೆ ಗುಂಡಿ ಮುಚ್ಚಕ್ಕೆ DCM ಅವ್ರು ಗಡುವು ಕೊಟ್ಟು ಅಮೆರಿಕಕ್ಕೆ ಹೋಗ್ಬಿಟ್ರು. ಅಮೆರಿಕದಲ್ಲಿ ರೋಡ್ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಅಲ್ಲೂ ಏನು ಬಹಳ ಚೆನ್ನಾಗಿಲ್ಲ ರೋಡ್, ಅದು ಪ್ರಶ್ನೆ ಬೇರೆ. ಇಷ್ಟೇನಿರಲ್ಲ, ಬಂದ್ಮೇಲೆ ಹೇಳ್ಬೋದು ಈಗ ಅಮೆರಿಕಕ್ಕಿಂತ ನಮ್ಮ ರೋಡ್ ಚೆನ್ನಾಗಿದೆ ಅನ್ಬೋದು. ದಿಲ್ಲಿಗಿಂತ ನಮ್ಮ ರೋಡ್ ಚೆನ್ನಾಗಿದೆ ಅಂತ ಹಿಂದೆ ಹೇಳ್ದಂಗೆ ಅವರು ಈಗ ಅಮೆರಿಕಕ್ಕಿಂತ ನಮ್ಮ ರೋಡ್ ಚೆನ್ನಾಗಿದೆಯಲ್ಲ ಅಷ್ಟಕ್ಕೆ ತೃಪ್ತಿ ಪಟ್ಕೊ ಅಂತ ಹೇಳ್ಬೋದು. ಅವರು ಕಾಲಾವಧಿ ಕೊಟ್ಟಿದ್ರು, 15 ದಿನದಲ್ಲಿ ಗುಂಡಿ ಮುಚ್ಚಿಬಿಡಿ ಅಂತ. ಏನು ಫುಲ್ ಪೋಸ್ಟ್ ಕೊಟ್ಟಿದ್ರು ಸಾಹೇಬ್ರ ಅವತ್ತು. 15 ದಿನ ಮುಗೀತು. ಏನೀಗ ಗಡುವಿದ್ರೆ ಇನ್ನೊಂದು ಗಡುವು ಕೊಟ್ರೆ ಆಯ್ತಪ್ಪ. ಗಡುವು ಮೇಲೆ ಗಡುವು ಅಷ್ಟೇ. ಯಾರೋ ಒಬ್ರು ಎಲ್ಲ ಇವ್ರು ಜೋಬ್ ತುಂಬಿಸ್ಕೊತಾ ಇದ್ದಾರೆ ಅಂತ ಯಾರೋ PC ಮೋಹನ್ ಒಂದು ಯಾವುದೋ ಗುಂಡಿದ್ದು ಫೋಟೋ ಹಾಕ್ಬಿಟ್ಟು. ಈ ಮಧ್ಯೆ JP ನಗರದ 7ನೇ ಹಂತದ ಪುಟ್ಟೇನಹಳ್ಳಿಯಿಂದ ಗೌರವನಗರ ಬಸ್ ನಿಲ್ದಾಣ ಒಂದು 2 ಕಿಲೋಮೀಟರ್ ಉದ್ದಕ್ಕೂ ರಸ್ತೆಗೆ ಟಾರ್ ಹಾಕಿದ್ರಂತೆ. ಯಾವಾಗ? ತಿಂಗಳ ಹಿಂದೆ. ಈಗೇನಾಗಿದೆ? ಕಿತ್ಕೊಂಡೋಗಿದೆ. ಅದು ನ್ಯೂಸಾ? ಯಾಕಾಗ್ಬಾರ್ದು ಸರ್? 2 ತಿಂಗಳ ಹಿಂದೆ ಹಾಕಿದ್ರಂತ ಎಷ್ಟು ಹೋಗದಿದ್ದಿದ್ರೆ ನ್ಯೂಸು. ಹೋಗೋದು ಮಾಮೂಲಿ ಅಂತ. ಕಿತ್ತೋಗೋದು ನ್ಯೂಸ್ ಅಲ್ಲ. ಕಿತ್ತೋದ ಸರ್ಕಾರಗಳು, ಕಿತ್ತೋದ ಅಧಿಕಾರಿಗಳು, ಕಿತ್ತೋದ ಕಾಂಟ್ರಾಕ್ಟು, ಕಿತ್ತೋದ ಏನೇ ಕಿತ್ತೋದ್ರೂ ಸರಿ, ನನಗೆ ಮಾತ್ರ ಗಟ್ಟಿಯಾಗಿ ಭರ್ತಿಯಾಗಬೇಕು ಎಲ್ಲ ಅಂತನ್ನುವಂಥ ಪರಿಸ್ಥಿತಿನಲ್ಲಿ ಕಿತ್ತೋದ್ರೆ ಏನಾಯ್ತು? ಈಗ ಇತ್ತೀಚೆಗೆ ರಸ್ತೆ ಗುಂಡಿಗೆ ಇಳಿದ ಆಂಧ್ರ ಬಸ್ಸನ್ನು ಕ್ರೇನ್ ಮೂಲಕ ಬಚಾವ್ ಮಾಡಲಾಯಿತಂತೆ. ಕಳೆದ ಬೈಕ್ ಸವಾರರೊಬ್ಬರು ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಅದೆಲ್ಲ ಆಗತ್ರಪ್ಪ. ಇಂಥ ಘಟನೆಗಳು ಎಲ್ಲ ಕಡೆ ನಡೆಯುತ್ತೆ. ಇದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತೀರಿ ಅಂತ ಮೇ ಬಿ ಯಾವತ್ತಾರು ಒಂದಿನ ಅರಸೀಕೆರೆ ಶಾಸಕರ ಕಡೆ ಬಂದಾಗ ಕೇಳಿ ಅವ್ರು ಹೇಳ್ತಾರೆ. ಒಂದೋ ಎರಡನೇ ದೊಡ್ಡದು ಮಾಡಬಾರ್ದು. ಏನು ದೊಡ್ಡದು ಮಾಡ್ತೀರಪ್ಪ? ಇಷ್ಟೊಂದು ಪಾಪ್ಯುಲೇಷನ್ ಇದೆ, 1 2 3 ಹೋದ್ರೆ ಏನಾಗ್ಬಿಡುತ್ತೆ? ಜನರ ಬದುಕು ಮರದಲ್ಲಿ 1000 ಮಾವನಣ್ಣಿದ್ದಾಗ 1 2 ಕಿತ್ರೆ ಏನಾರು ಗೊತ್ತಾಗತ್ತಾ ಯಾರಿಗಾರು? ಗೊತ್ತಾಗಲ್ಲ. ಹಂಗೆ ಅಂತ ಹೇಳಿದ್ರು ಆಯ್ತು. ಇವ್ರ ಕರ್ತವ್ಯ. ಯಾವ ಕರ್ತವ್ಯ? ಇದೆಲ್ಲ ಮೂಲಭೂತ ಕರ್ತವ್ಯಗಳಲ್ವ ಸರ್? ಅಲ್ಲ, ಮೂಲಭೂತ ಕರ್ತವ್ಯ ಬೇರೆ ಇದೆ, ಅದನ್ನ ಹೇಳಕ್ಕಾಗಲ್ಲ. ವಾಹನ ಸವಾರಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯ ಗಡುವನ್ನು ನವೆಂಬರ್ 20ರವರೆಗೂ ವಿಸ್ತರಣೆ ಮಾಡಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತಷ್ಟು ಕಾಲಾವಕಾಶ ಕೊಡಬೇಕು ಅಂತ ಹಿರಿಯ ವಕೀಲ ದೇವದತ್ ಕಾಮತ್ ಅವರು ಮನವಿ ಮಾಡಿಕೊಂಡಿದ್ರು. ಅದರಂತೆ ಕೋರ್ಟ್ ಕೂಡ 20ರವರೆಗೂ ಇದನ್ನು ವಿಸ್ತರಣೆ ಮಾಡಿದೆ. ಇನ್ನು ಬೆಂಗಳೂರು ಒಂದರಲ್ಲಿ 2 ಕೋಟಿಗೂ ಹೆಚ್ಚು ನಂಬರ್ ಪ್ಲೇಟ್ಗಳನ್ನ ಹಾಕೊಳ್ಳುವಂತಹ ಪರಿಸ್ಥಿತಿ. ಆದರೆ 52 ಲಕ್ಷ ವಾಹನಗಳಿಗೆ ಮಾತ್ರ ಹಾಕಿಸ್ಕೊಂಡಿದ್ದಾರೆ. ಇನ್ನು 50 ಸರಿ ನೀವು ಗಡುವು ಕೊಟ್ಟರು ಅವ್ರು ಹಾಕ್ಸಲ್ಲ. ಎಷ್ಟು 100 ಸರಿ ಬೇಕಾದ್ರೂ ಕೊಟ್ಕೊಳ್ಳಿ, ಹಾಕ್ಸಲ್ಲ. ಫೈನ್ ಕಟ್ತೀವಿ ಅಂತನಾ ಸರ್? ಫೈನ್ ಕಟ್ತೀವಿ ಅಂತಾನೂ ಅನ್ನಲ್ಲ, ಹಾಕ್ಸಲ್ಲ. ನೋಡ್ಕೊಳ್ಳೋಣ ಅಂತ ತಳ್ತಾ ಇರ್ತಾರೆ ಅವರು. ನಿಮ್ಗೆ ಈ ಯೋಜನೆ ಜಾರಿಗೆ ಬರಬೇಕು ಅಂತಿದ್ರೆ ನಿಲ್ಲಿಸ್ಬಿಟ್ಟು ಕಂಡು ಕಡೆ 4 ಕಡೆ ಕೇಸ್ ಹಾಕಿದ್ರೆ ಅವಾಗ ಹಾಕ್ತಾರೆ. ಬೇಕು ಅಂದರೆ, ಬೇಡ ಅಂದರೆ ಬೇಡ, ಪ್ರಶ್ನೆ ಬೇರೆ. ಅವ್ರು ಹಾಕ್ಸಲ್ಲ. ಇದ್ರೆ ಇನ್ನೊಂದು ಮಾರ್ಗ ಇದೆ. ಯಾವ್ದು ಸರ್? ಫ್ರೀ ಅಂತ ಏನಾದ್ರು ಮಾಡಿದ್ರೆ ಹಾಕಿಸ್ತಾರೆ. ಅವಾಗ ಕ್ಯೂ ಬರ್ತಾರೆ.
ಆಗ ಹಾಕಿಸ್ತಾರೆ. ಹೌದು, ಅಲ್ಲ ಹತ್ರ ತೋರಿಸ್ತಾರೆ. ಆಲ್ ರೈಟ್. ಇನ್ನು UI ಸಿನಿಮಾದ ವಿಚಾರವಾಗಿ ಒಂದು ಅಪ್ಡೇಟ್ ಕೊಟ್ಟರು ಉಪೇಂದ್ರ ಅವರು. ಇದೊಂದು ಸೈಕಲಾಜಿಕಲ್ ಕಲ್ಕಿ ಅಂತ ಬಣ್ಣಿಸಿದ್ರು. 2.5 ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಸಿನಿಮಾಗಾಗಿ, ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಉಪೇಂದ್ರಗೆ ಜನ್ಮದಿನದ ಶುಭಾಶಯವನ್ನ ತಿಳಿಸಿದ್ದಾರೆ. UI ಸಿನಿಮಾದ ನಿರ್ಮಾಪಕ ಲಹರಿವೇಲು ಕನ್ನಡ ಚಿತ್ರರಂಗಕ್ಕೆ ಹೊಸ ವೈಬ್ ಬರಲಿದೆ ಅಂತ ಹಾರೈಸಿದ್ದಾರೆ. ಸೈಕಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ಪಿಕ್ಚರ್ ಆಗೋದಕ್ಕೋಸ್ಕರ ಡಿಲೇ ಆಗ್ತದೆ. ನೋಡಿದ್ರಾ ಅಷ್ಟೇ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡೋದು, ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರ್ ಹುಳ ತೆಗೆಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಸೊ ತಿರುವಣ್ಣಾಮಲೆಯಿಂದ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರಲಿ, ಏನೋ ಆಗದೆ ಇರಲಿ. ಅದ್ಭುತವಾಗಿ ಇಂಡಸ್ಟ್ರಿ ಇದೆ, ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UI ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಅಮೇರಿಕಾದಲ್ಲಿ ಗನ್ ಸಂಸ್ಕೃತಿ ಹೇಗಿದೆ ಅಂತಂದರೆ 2 ಶಾಲೆಗಳ ಮೇಲೆ ದಾಳಿ ಮಾಡಬೇಕು, ಇಂತಿಂಥವ್ರ ಮೇಲೆ ದಾಳಿ ಮಾಡಬೇಕು ಅಂತ 11 ವರ್ಷದ ಬಾಲಕನೊಬ್ಬ ಕಿಲ್ಲಿಂಗು ಲಿಸ್ಟನ್ನು ಮಾಡ್ಕೊಂಡಿದ್ದಂತೆ. ಅದಕ್ಕೆ ಬೇಕಾದ ಪಿಸ್ತೂಲು, ರೈಫಲ್ಲು, ಕತ್ತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಂತೆ. ಆನ್ಲೈನಲ್ಲಿ ಗೆಳೆಯರ ಜೊತೆ ಏನು ಮಾಡಕ್ಕೆ ಕೊಟ್ಟಿದ್ದೀನಿ ನೋಡ್ರಿ ಅಂತ ಹೇಳ್ಬಿಟ್ಟು ಪೋಸ್ ಬೇರೆ ಕೊಟ್ಟಿದ್ದಾನೆ ಇವನು. ಫ್ಲೋರಿಡಾ ಪೊಲೀಸರು ಗಮನಕ್ಕೆ ಬಂದ್ಬಿಡ್ತು. ಅವ್ರು ಅರೆಸ್ಟ್ ಮಾಡಿಬಿಟ್ಟು ಅವನಿಗೆ ಕೈಕೊಳಕ್ಕೆ ಕರ್ಕೊಂಡೋದ್ಮೇಲೆ ಪೊಲೀಸ್ನವರು ಹುಡುಗ ಅಲ್ವಾ, ಏನು ನೀನು ಯಾಕೆ ಹಿಂಗೆಲ್ಲ ಮಾಡಿದೆ, ಏನಕ್ಕೆ ಬಂತು ನಿಂಗಿಂತ ಆಲೋಚನೆ ಎಲ್ಲ ಅಂತ ಕೇಳಿದ್ದಕ್ಕೆ ಅಯ್ಯ ಫುಲ್ ಜೋಕು ನಾ ಮಾಡಿರೋದು ಅಂತಂದಿದ್ದಾನೆ. ಇಷ್ಟೆಲ್ಲ ಪ್ಲಾನ್, ಜೋಕು ಇಂಥದ್ದು ಮಾಡ್ತಾರಾ? ಇಂಥ ಪ್ಲಾನ್ಗಳನ್ನೆಲ್ಲ ಮಾಡಿ ಏನಪ್ಪ. ಆಗಸ್ಟ್ 23ರಂದು ಆಂಧ್ರದ ಮಣಾರಂ ಅರಣ್ಯದಲ್ಲಿ ಬೀಸಿದಂತಹ ಬಿರುಗಾಳಿಗೆ ಕೇವಲ 2 ಗಂಟೆಯಲ್ಲಿಯೇ 500 ಎಕರೆ ಪ್ರದೇಶದಲ್ಲಿ 50,000ಕ್ಕೂ ಹೆಚ್ಚು ಮರಗಳು ಉರುಳಿ ಬಿದ್ವು. ಆದರೆ ಇಂತಹ ಸನ್ನಿವೇಶದಲ್ಲೂ ಕೂಡ ಒಂದೇ ಒಂದು ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ ಸಣ್ಣ ಗಾಯವೂ ಕೂಡ ಆಗಿಲ್ಲ, ಒಂದು ಸಾವು ಕೂಡ ಆಗಿಲ್ಲ. ಪರಿಣಾಮ ಈಗ ತಜ್ಞರ ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲ, ಅದು ತಜ್ಞರ ಕುತೂಹಲಕ್ಕೆ ಕಾರಣ ಯಾಕಾಗತ್ತೆ? ತಜ್ಞರಿಗೆ ಗೊತ್ತಿರೋ ವಿಚಾರನೇ ಅಲ್ವಾ ಅದು. ನಂಗೆ ಅನ್ಸಲ್ಲ ತಜ್ಞರ ಕುತೂಹಲ ಅಲ್ಲ. ಇಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಅದನ್ನು ಗ್ರಹಿಸಿದ್ವು ಅನ್ನೋ ಇದಕ್ಕೆ ಹೋಗಿರ್ತಾರೆ ಅವರು, ಏನೋ ಅಧ್ಯಯನಕ್ಕೆ. ಆನೆಗೆ ಕಿಲೋಮೀಟರ್ಗಳ ಗಟ್ಟಲೆ ದೂರದಲ್ಲಿರುವಂತಹ ನೀರಿನ ಇದು ಹೇಗೆ ಗೊತ್ತಾಗತ್ತೆ? ಮಳೆ ಬರುತ್ತೆ ಇನ್ನೇನು ಸದ್ಯದಲ್ಲಿ ಅನ್ನೋ ತನ್ನ ಇದನ್ನು ಅದು ಸೊಂಡಲಿನಿಂದನೇ ಹೇಗೆ ಕಂಡು ಹಿಡಿಯತ್ತೆ? ವೆದರ್ನ ಹೆಂಗೆ ರೀಡ್ ಮಾಡುತ್ತೆ? ಪಕ್ಷಿಗಳಿಗೆ ಏರುಪೇರಾದ ತಕ್ಷಣ ಹವಾಮಾನದಲ್ಲಿ ಅವಕ್ಕೆ ಹೆಂಗೆ ಅದು ಅರಿವಿಗೆ ಬರುತ್ತೆ? ಅಥವಾ ಯಾವುದೋ ಒಂದು ಕರಡಿಗೋ ಯಾವುದಕ್ಕಂದರೆ ಸೆನ್ಸ್ ಆಫ್ ಸ್ಮೆಲ್ಲು ಮತ್ತು ಅದನ್ನು ಗ್ರಹಿಸುವ ಶಕ್ತಿ. ಕರಡಿ ಅಂಥವುಗಳಿಗೆ ಎಲ್ಲೋ 10 ಕಿಲೋಮೀಟರ್ ದೂರದಲ್ಲಿರೋ ಸತ್ತಿರೋ ಪ್ರಾಣಿ ಇದು ಬೇಕಾದ್ರೆ ವಾಸನೆ ಯಾಕೆ ಬರುತ್ತೆ? ಪ್ರಾಣಿಗಳು ಮೊದಲಿಂದನೂ ಪ್ರಾಣಿ ಪಕ್ಷಿಗಳು ಈ ವಿಚಾರದಲ್ಲಿ ನಮಗಿಂತ ಬಹಳ ಮುಂದಿವೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಈ ಪ್ರಕರಣದಲ್ಲಿ ಬಹುಶಃ ಎಷ್ಟು ಫಾಸ್ಟಾಗಿ ಅವು ಗುರುತಿಸಿವೆ, ಹೀಗೆ ಮಾಡೋದು ಅಂತ ಏನಾರು ಅಧ್ಯಯನ ಮಾಡ್ತಿರ್ಬೋದು. ಅಚ್ಚರಿ ಏನಾಗಿರಲ್ಲ ನನ್ನ ಪ್ರಕಾರ ತಜ್ಞರಿಗದು ಪ್ರಾಣಿ ಪಕ್ಷಿಗಳ ಈ ನಡವಳಿಕೆ.